ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಹಾಗೂ ತಾಲೂಕ್ ಪಂಚಾಯತಿ ಕೂಡ ಆಗಿರ್ಬೋದು. ಅದಾದ ನಂತರ ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಇಂದಿನ ಈ ವಿಶೇಷ ಸಂದರ್ಶನದಲ್ಲಿ ನಮ್ಮ ತಿಗಡಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನ ಅನುಭವ ಮತ್ತು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾದರು, ಅದಾದ ನಂತರ ಇವರು ತಮ್ಮ ಅಧಿಕಾರಾವಧಿ ಕಾಲದಲ್ಲಿ ಶಾಲೆಯ ಬಗ್ಗೆ, ಆರೋಗ್ಯದ ಬಗ್ಗೆ, ತಮ್ಮ ಗ್ರಾಮ ಮತ್ತು ಜನರ ಬಗ್ಗೆ ಯಾವ ರೀತಿ ಒಂದು ಪಾತ್ರವನ್ನು ವಹಿಸಿದ್ದಾರೆ ಎಂಬುದನ್ನು ಇವರಿಂದನೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನಮ್ಮ ಹೆಸರು ಬಂದ್ಬಿಟ್ಟು ನಾಗರಾಜ್ ಹಲ್ಕೇನ್ ಸರ. ನಮ್ಮದು ಯರಗಪ್ಪೂರು ಗ್ರಾಮ ಪಂಚಾಯತಿ ಬರೋದು ತಿಗಡಿ ವ್ಯಾಪ್ತಿಗೆ ಬರ್ತೈತಿ. ತಿಗಡಿಯಲ್ಲಿ 4 ವಾರ್ಡ್ ಬರ್ತೈತಿ. ನಮ್ಮೂರ್ದು 1 ವಾರ್ಡ, 5 ವಾರ್ಡ್ ಕೂಡಿ 1 ಪಂಚಾಯತಿ ಇದೆ ಸರ್. ಸರಿ ಸರ್. ಸರ್, ತಾವು ಈ ಅಧಿಕಾರಾವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ಗಳು ಆಗಿದ್ವು, ಆಗಿರ್ಲಿಲ್ಲ, ಅದಾದ ನಂತರ ತಾವು ಈ ಅಧಿಕಾರಾವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ಗಳನ್ನ ಮಾಡಿದ್ದೀರಾ? ಡೆವಲಪ್ಮೆಂಟ್ ಅನ್ಬೇಕಾದ್ರೆ ನಮ್ಮ ಅಜ್ಜಾರು ಇದ್ರು, ನಮ್ಮ ಅಮ್ಮಾರು ಇದ್ರು ಅವಾಗ. ಅದಾದ ಬಳಿಕ ನಮ್ಮ ಕಾಕಾರ ಮಿಸಸ್ ಒಬ್ರು ಇದ್ರು. ಅವ್ರಾದ ಬಳಿಕ ನಾನು ಮೆಂಬರ್ ಆಗಿದ್ದೆ. ಸರಿ ಸರ್. ಸರಿ ಸರ್, ನಿಮ್ಮ ಒಂದು ಈ ಅಧಿಕಾರಾವಧಿಯಲ್ಲಿ CC ರೋಡ್ಸ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಬೀದಿ ದೀಪ, ಮನೆಗಳ ಅನುದಾನ, ಯಾವ ರೀತಿ ಒಂದು ಡೆವಲಪ್ಮೆಂಟ್ಗಳನ್ನು ಮಾಡಿದ್ದೀವಿ ಸರ್. ಒಂದು 2 ಶಿಶು ವರ್ಕ್ ಮಾಡಿದ್ದೇವೆ ಸರ್. 10 ಲಕ್ಷ ರೂಪಾಯಿದು 2 ಶಿಶು ವರ್ಕ್ ಮಾಡಿದ್ವಿ. ಒಂದು ಸಂಗೋಳ ಒಂದಿ ಅಂತ ಹಾಕಿದ್ದು, ಒಂದು ಇಲ್ಲಿ ಬೆಲ್ಲದಾರ ಮನೆ ಅಂತ ಒಂದು ಶಿಶು ರೋಡ್ ರೀ. ಇಲ್ಲಿಂದ ದ್ಯಾಮನಗುಡಿ ಹತ್ತಿರ ಒಂದು CC ಗಟ್ರ ಅದನ್ನು ಮಾಡಿದ್ದು. ಒಂದು ಮೆಟ್ಲಿಂಗ್ ಮಾಡಿದ್ವಿ ಸರ್ ಹೊರಗಡೆ. ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರಾವಧಿಯಲ್ಲಿ ತಾವು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ, ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಕನ್ನಡ ಪ್ರಾಥಮಿಕ ಶಾಲೆ, ಹೈಸ್ಕೂಲ್ ಶಾಲೆ ಆಗಿರ್ಬೋದು, ತಾವು ಯಾವ ರೀತಿ ಮಕ್ಕಳ ಜೊತೆ ಒಂದು ಒಡನಾಟ ಇತ್ತು ತಮ್ಮದು, ಅದಂತರ ಬಿಸಿ ಊಟ, ಕುಡಿಯೋ ನೀರು, ಯಾವ ರೀತಿ ತಮ್ಮ ಒಂದು ಪಾತ್ರ ವಹಿಸಿದ್ರು ಸರ್? ನಮ್ದು ಇಲ್ಲಿ ಊಟದ ಬಗ್ಗೆ ಹೇಳ್ಬೇಕಂದ್ರೆ ಸರ, ಮೊದಲ ಇಲ್ಲೇ ಮಾಡಿ ಹಾಕ್ತಾರೋ, ಅದು ತೊಂದರೆ ಆಗುತ್ತೆ. ಊಟದ ಸರಿ ಆಗ್ತಿರ್ಲಿಲ್ಲ. ಅದನ್ನು ತೆಗಿಸಿ NGO ಕೊಟ್ಟಿವ್ರು ಸರ್. ಅದು ಬರ್ತೈತಿ. ಮತ್ತು ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ಅದಕ್ಕೆ ಮೇಲೆ ಏನು ಇದು ಇರ್ತಿಲ್ಲ, ಅದನ್ನು ಮಾಡಿಸಿದ್ವಿ ಸರ್. ಮತ್ತು ಅಂಗನವಾಡಿಗೆ ಟೈಲ್ಸ್ ಹಾಕ್ಸಿದ್ವಿ ಸರ್. ಇಲ್ಲಿ 2 ಅಂಗನವಾಡಿ ಸರ್ ನಮಗೆ. ಒಂದು ಅಂಗನವಾಡಿ ಮುಂದೆ ಕಾಂಪೌಂಡ್ ಅದು ಏನಿರಕ್ಕೆ ಫುಲ್ ಗಲೀಜ್ ಆಗ್ತಿತ್ತು, ಅದ್ರ ಮುಂದೆ ಕಾಂಪೌಂಡ್ ಮಾಡಿಸಿದ್ವಿ ಸ್ಕೂಲ್ ಬಗ್ಗೆ ಸರ್. ಮತ್ತು ಇದು ಗೇಟ್ ಇರಕ್ಕಿಲ್ಲ ಸರ್, ಕಾಂಪೌಂಡ್ ಫುಲ್ ಅದನ್ನೆಲ್ಲ ಡೆಮಾಲಿಷ್ ಮಾಡಿ ಹೊಸ ಕಾಂಪೌಂಡ್ ಕಟ್ಟಿವಿ ಸರ್. ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರಾವಧಿಯಲ್ಲಿ ತಮ್ಮ ವಾರ್ಡಿನ ಜನರಿರ್ಬೋದು, ಗ್ರಾಮದ ಬಗ್ಗೆ, ಗ್ರಾಮಸ್ಥರ ಬಗ್ಗೆ, ಆರೋಗ್ಯದ ಬಗ್ಗೆ ಯಾವ ರೀತಿ ಪಾತ್ರವನ್ನು ವಹಿಸಿದ್ದೀರಿ? ನಾವು ತಿಂಗಳ ನಮ್ದು ನಿಗ್ನ ಬರ್ತದೆ ಸರ್. ಡಾಕ್ಟರ್ ತಿಂಗಳ ಹೆರಿಗೆ ಇದ್ದಾರ್ದು ಅವ್ರದ್ದು ಅಂಗನವಾಡಿಯಾಗೆಲ್ಲ ನಾವು ಇದನ್ನ ಇಟ್ಕೊತಿದ್ವಿ ಸರ್. ಏನು ಆಹಾರದ ಸಮತೋಲನ ಮಾಡಬೇಕು ಎಲ್ಲ ಡಾಕ್ಟರ್ಗಳು ಬಂದ ಅದನ್ನು ಮಾಡಿಸ್ತೀರಿ. ಮತ್ತು ಹೊರಗಡೆಯಿಂದ ಡಾಕ್ಟರ್ ಕಣ್ ಚೆಕಪ್ ಮಾಡಿಸೋದು, BP ಚೆಕಪ್ ಮಾಡಿಸೋದು, ಈ ಥರ ಎಲ್ಲ ಮಾಡ್ತಿದ್ವಿ ಸರ್. ಸರಿ ಸರ್. ತಮ್ಮ ಒಂದು ಈ ಅಧಿಕಾರ ಅವಧಿ ಮುಗಿದಾದ ನಂತರ ಆಡಳಿತ ಅಧಿಕಾರಿ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿ ನೇಮಿತವಾಗಿದ್ದಾರೆ ಸರ್. ಇವರು ಒಂದು ಜನಗಳ ಜೊತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ? ಇವಾಗ ಸದ್ಯ ಹೇಳ್ಬೇಕಂದ್ರೆ ಆಡಳಿತ ಅಧಿಕಾರಿ ಏನೀಗ PDO ಮೇಡಮ್ ಅದಾರಲ್ರಿ, ಅವ್ರ ಬಗ್ಗೆ ನಮ್ಗೇನಿಲ್ಲ. ಅವ್ರು ಬರೋಬ್ಬರ ಸ್ಪಂದನೆ ಕೊಡ್ತಿದ್ದಾರೆ. ಆದ್ರೆ ಇನ್ನೊಬ್ರು ನೇಮಕ ಮಾಡಿದಾರಲ್ಲ, ಅವ್ರು ಈಗ ಸದ್ಯಕ್ಕೆ ಸಿಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನೋ ಮನೇಲಿ ಸ್ವಲ್ಪ ತೊಂದರೆ ಇದೆ ಆಗಿ ಅಂತ ಲೀವ್ ಹಾಕ್ತಾ ಇದ್ದಾರೆ ಅಷ್ಟೇ. ಸರಿ. ಅವ್ರ ಮದರ್ದು ಏನೋ ಪ್ರಾಬ್ಲಮ್ ಇದೆ, ಅದಕ್ಕೆ ಒಟ್ಟು ಬಂದಿಲ್ಲ ಸರ್. ಈಗ ಸ್ವಲ್ಪ ತೊಂದರೆ ಆಗ್ತಿದೆ ಅವ್ರು ಇಲ್ಲಿ. ಸರಿ ಸರ್. ತಾವು ಅಧಿಕಾರಾವಧಿಗೆ ಬಂದ ಮೇಲೆ ಈ ರೀತಿ ಡೆವಲಪ್ಮೆಂಟ್ ಮಾಡಿದ್ರೆ ಸರ್, ಇನ್ನೂ ಕೂಡ ಯಾವ ರೀತಿ ಡೆವಲಪ್ಮೆಂಟ್ ಆಗ್ಬೇಕು ಸರ್ ನಿಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯದಲ್ಲಿ ಇವಾಗ ಸದ್ಯ ನೋಡ್ಬೇಕಂದ್ರೆ ಏನು ಆಗ್ತಾ ಇಲ್ಲ ಸರ್. ಯಾಕಂದ್ರೆ ಏನು ಕೇಳಿದ್ರು ದುಡ್ಡಿಲ್ಲ ಅನ್ನೋದು. ಈ NRG ಒಂದು ಪೈಲ ಆಗ್ತಿತ್ತು ಸರ್. ಇವಾಗ ನೋಡಿದ್ರೆ NRG ಪೂರ ಕೆಲಸನೇ ಇಲ್ದಂಗೆ ಆಗಿಬಿಟ್ಟಿದೆ ಸರ್. ಅದರಿಂದ ಏನು ಡೆವಲಪ್ಮೆಂಟೇ ಇಲ್ಲ ಸದ್ಯಕ್ಕೆ ಸರ್. ಸರಿ ಸರ್. ನಾವು ಒಂದು 10 ಲಕ್ಷ ರೂಪಾಯಿದು 2 ಸಲ ವರ್ಕ್ ಹಾಕ್ತೀವಿ ಸರ್. NRG ಒಳಗಡೆ ಮೆಟ್ಲಿಂಗ್ ಮಾಡ್ಬೇಕಂತೇಳಿ 2 ಸಲ ನಾವು ಅಡ್ಡಾಡಿ ತಾಲೂಕ್ ಪಂಚಾಯತಿಗೂ ಭೇಟಿ ಆದ್ರು, ಎಲ್ಲ ಕಡೆ ಭೇಟಿ ಆದರೂ ಅದನ್ನೇನು ಸ್ಯಾಂಕ್ಷನ್ ಕೊಡಲಿಲ್ಲ ಸರ್. 2 ಸಲ ಕುಂಠಿತಾಗಿ ಇನ್ನೂ ರೋಡ್ ಕೂಡ ಹಂಗೆ ಈ ಯರಗಪ್ಪಿಂದ ಹಿಡ್ಕೊಂಡು ಬನಾಳ ಐತೆ ಸರ್. ಯರಗಪ್ಪ ಕೆರೆಯಿಂದ ಹಿಡ್ಕೊಂಡು ವಾರಿಮಠ ಐತೆ ಸರ್. 2 ಸಲ ವರ್ಕ್ ಹಾಕಿದ್ರು. 2 ಸಲ ಕ್ರಿಯಾಜನ ಆಗಿಟ್ಟಿವ್ರು 10 ಲಕ್ಷ ರೂಪಾಯಿ. ಒಂದು 10 ಲಕ್ಷ ರೂಪಾಯಿ ಇಟ್ಟಾಗ 10 ಲಕ್ಷ ರೂಪಾಯಿ ಕೆಲಸ ನಡೆಯೋಕ್ಕಿಲ್ಲ. 5 ಲಕ್ಷ ಇಟ್ಕೊಂಡು 5 ಲಕ್ಷದೂ ಪ್ರಯೋಜನ ಆಗಿಟ್ಟಿದ್ದಾರೆ ಸರ್. ಅವು ಕ್ಯಾನ್ಸಲ್ ಆಗೋದು. ಅವು ಆಯ್ತು ಕುಂಠಿತ ಸರ್. ಸರಿ ಸರ್.
ಸರ್, ಇವಾಗ ಮುಂಬರುವ ಚುನಾವಣೆಯಲ್ಲಿ ಹಾಂ. 1 ಗ್ರಾಮ 1 ಚಿಹ್ನೆ ರಾಜ್ಯ ಸರ್ಕಾರದ ಆದೇಶ ಪ್ರಕಾರ ಅದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವೇನಿದೆ ಸರ್? ಒಂದು ಗ್ರಾಮ ಒಂದು ಚಿಹ್ನೆ ಅಂದ್ರೆ ಸ್ವಲ್ಪ ಸಮಸ್ಯೆನ ಸರ್. ಯಾಕಂದ್ರೆ ಕಾರ್ಯಕರ್ತರಾಗೆ ಇದ್ದಾರು ಈಗ ಪಕ್ಷದಿಂದ ಹೋದ್ರೆ ಕೆಲಸ ಮಾಡಿದ್ರು ಅವ್ರ ಪಕ್ಷ ಅವ್ರಿಗೆ ದೊಡ್ಡದಿರ್ತದೆ ಸರ್. ಆದ್ರೆ ಅದರಿಂದ ಸಮಸ್ಯೆನ ಹೆಚ್ಚಾಕತ್ಕರೆ ಸರಿ ಇದೆ ಆಗಂಗಿಲ್ಲ ನಮ್ಮ ಅನಿಸಿಕೆ ಸರ್. ಸರಿ ಸರ್. ಸರಿ ಸರ್. ಸರ್, ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾದ್ರಿ? ನಾವು ಅಧಿಕಾರ ಹಂಗ ಏನೋ ಒಂದು ಮಾಡಬೇಕು, ಊರಿಗೆ ಸ್ಕೂಲ್ಗೆ ಮಾಡಬೇಕು, ಏನೋ ಒಂದು ಸಾರ್ವಜನಿಕವಾಗಿ ಬೆಳಿಬೇಕು ಅನ್ನೋ ಒಂದು ಹಿತಾಸಕ್ತಿಲೇ ನಮ್ಮ ಸ್ವಂತ ಇದರಲ್ಲೇ ಬಂದು ನಮ್ಮ ಬಂದಿದೆ. ಸರಿ ಸರ್. ಸರಿ ಸರ್. ಜನಗಳ ಮಧ್ಯೆ ಕೂಡ ತಮ್ಮ ಹೆಸರಿದೆ, ತದನಂತರ ಜನಗಳದ್ದು ಕೂಡ ಅಭಿಪ್ರಾಯ ಇದೆ ಸರ್. ಮುಂಬರುವ ಚುನಾವಣೆಯಲ್ಲಿ ಕೂಡ ತಮ್ಮನ್ನೇ ಭಾಗಿಯಾಗಬೇಕು ಮತ್ತು ಕೂಡ ಅವಕಾಶ ಮಾಡಿಕೊಡ್ಬೇಕು, ತಮಗೆ ಆರಿಸಿ ತರಬೇಕು ಅನ್ನೋ ಬೆಂಬಲ ಇದೆ ಸರ್. ಆದ್ರೆ ಸರ್, ನಿಮ್ಮ ಅಭಿಪ್ರಾಯ ಏನಿದೆ? ತಾವು ಮುಂಬರುವ ಚುನಾವಣೆಯಲ್ಲಿ ಭಾಗಿಯಾಗ್ತೀರಾ ಅಥವಾ ಬೇರೆದವ್ರಿಗೆ ಅವಕಾಶ ಮಾಡಿಕೊಡ್ತಿದ್ದೀರಾ? ನೋಡ್ತೀವಿ ಸರ್, ನಮ್ಮ ಊರಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲರೂ ಹಿರಿಯರು ಕೂಡಿ ಒಬ್ಬರನ್ನೇ ಅನ್ಅಪೋಸ್ ಎಲೆಕ್ಷನ್ ಬೇಡ ಅನ್ಅಪೋಸ್ ಮಾಡೋನು ಅನ್ನೋ ಊರಲ್ಲಿ ಮಾತಾಡ್ತಿದ್ದಾರೆ. ದೈವೆಲ್ಲ ಕೂಡಿ ಏನ್ ಹೇಳ್ತಲ್ಲ ಅದನ್ನ ಮಾಡ್ತೀವಿ ಸರ್. ಜನರೆಲ್ಲ ಕೂಡಿ ನೀವ ಮಾಡ್ರಿ ಅಂತ ನಮಗೆ ಅವಕಾಶ ಕೊಟ್ಟರೆ ಮಾಡ್ತೀವಿ, ಇಲ್ಲ ಬೇಡಪ್ಪ ಬೇರೆದವ್ರು ನಿಲ್ಸೋಣ ಅಂದ್ರೆ ಬೇರೆದವ್ರಿಗೆ ಅವಕಾಶ ಕೊಡ್ತೀವಿ. ಸರಿ ಸರ್. ಸರ್, ನಿಮ್ಮನ್ನ ಆರಿಸಿ ತಂದಂತ ನಿಮ್ಮ ಜನ ಪ್ರೇಮಿಗಳಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕ್ಕೆ ಏನ್ ಇಷ್ಟಪಡ್ತೀರಾ? ನಮ್ಮೂರ ಜನ ಹೇಳ್ಬೇಕಂದ್ರೆ ಸರ್, ನನ್ನ ಹಿಂದಿನ ಎಲೆಕ್ಷನ್ದಾಗ ಸರ ಇವ್ರು ವೋಟ್ ಹಾಕಿಲ್ಲ ನಂಗೆ ಸರ್. 1,000 ವೋಟಿಗಿದಾಗ 800 ವೋಟಿಂಗ್ ನನ್ಗೆ ಬಿದ್ದಾರ ಸರ್. ನಮ್ಮ ಜನರಿಗೆ ನಾ ತುಂಬಾ ಆಭಾರಿ ಆಗಿದ್ದೀನಿ ಸರ್. ಸರಿ ಸರ್. ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನ್ಯೂಸ್ ಚಾನೆಲ್ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್.